ಗಂಗಾವತಿ ನಗರದ ಹಿರೇಜಾಂತಕಲ್ ವಿರೂಪಾಪುರದ ಆರ್ಯ ಶೈವ ಸಮಾಜದಿಂದ 4ನೇ ವರ್ಷದ ವೆಂಕಟಗಿರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಶನಿವಾರದಂದು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಚಿ ನಾಗರಾಜ ಶ್ರೇಷ್ಠಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವೆಂಕಟಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಮ್ಮ ಸಮಾಜ ಬಾಂಧವರು ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ರೀತಿಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ಸಂತೋಷವಾಗಿದೆ. ಇದೇ ರೀತಿಯಾಗಿ ನವ ವೃಂದಾವನ ಮತ್ತು ಮಂತ್ರಾಲಯ ಪಾದಯಾತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಗುರುಗಳಾದ ಗುರು ಭೀಮ್ ಭಟ್ ಜೋಶಿ ಮಾತನಾಡಿ, 4ನೇ ವರ್ಷದ ಪಾದಯಾತ್ರೆ ಸುಗಮವಾಗಿ ನೆರವೇರಿತು. ಸುಮಾರು 150ರಿಂದ 180 ಜನ ಭಾಗವಹಿಸಿ, ಜೊತೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸುಮಾರು 400ರಿಂದ 500 ಜನ ಸೇರಿ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಪಾರಾಯಣ ಪೂಜೆ ಮತ್ತು ಭಜನೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಹೇಳಿದರು. ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ದರೋಚಿ ನರಸಿಂಹ ಶ್ರೇಷ್ಠಿ ಮಾತನಾಡಿ, ಪಾದಯಾತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದ ನಮ್ಮ ಸಮಾಜದ ಎಲ್ಲರಿಗೂ ಜೊತೆಗೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹ ಆಚಾರ, ಹಣವಳ್ಳ ಚಂದ್ರಶೇಖರ, ಜಿಆರ್ಎಸ್ ಸತ್ಯನಾರಾಯಣ, ಚಂದ್ರು ಬನ್ನಿಗೋಳ, ಚಿದಂಬರ ಶ್ರೇಷ್ಠಿ, ಸಂತೋಷ ಹೇಮಗುಡ್ಡ, ಗಣೇಶ ವೆಂಕಟಗಿರಿ, ದಾಮೂರು ರಾಜಕುಮಾರ, ಮಲ್ಲಯ್ಯ ದಾರೋಚಿ, ವೆಂಕಣ್ಣ ದಾರೋಚಿ, ಪ್ರಹ್ಲಾದ್ ಶ್ರೇಷ್ಠಿ, ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ರುಕ್ಮಿಣಮ್ಮ ಮತ್ತು ಮಹಿಳಾ ಸದಸ್ಯರು ಸೇರಿದಂತೆ ನವ ಬೃಂದಾವನ ಭಜನಾ ಮಂಡಳಿಯ ಸರ್ವ ಸದಸ್ಯರು ಮತ್ತು ಸಮಾಜದ ಮುಖಂಡರು, ಹಿರಿಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಶರಣಪ್ಪ, ಗಂಗಾವತಿ. ಗಾತ್ರಾಯ ಕಾಮಿಕಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟೇಶನಾಥಾಯ ಶ್ರೀನಿವಾಸಾಯ ನಮಃ. ವೆಂಕಟಗಿರಿ ಪಾದಯಾತ್ರೆಯನ್ನು ಕನ್ನಿಕಾ ಪರಮೇಶ್ವರಿ ಅಮ್ಮನ ದೇವಸ್ಥಾನದಿಂದ ವಿಜೃಂಭಣೆಯಿಂದ ಈ ವರ್ಷ ನಾವು ಅಂದ್ಕೊಂಡಿದ್ದ ಒಂದು, ಅದು ಆಗಿರೋದು ಒಂದು, ನಭೂತ ಭವಿಷ್ಯವಾಗಿ ಪಾದಯಾತ್ರೆ ಮುಖಾಂತರವಾಗಿ ಬಂದು ಈ ಕನ್ನಿಕಾ ಪರಮೇಶ್ವರಿಯ ದಿವ್ಯ ಆಶೀರ್ವಾದದೊಂದಿಗೆ ಬಂದು ವೆಂಕಟರಮಣನ ಪಾದಯಾತ್ರೆಯನ್ನು ಮುಗಿಸಿದ್ದೇವೆ. ಮುಂದೆ ನಡೀತಕ್ಕಂಥ ನವವೃಂದಾವನ ಪಾದಯಾತ್ರೆಯೂ ಕೂಡ ಮಂತ್ರಾಲಯ ಪಾದಯಾತ್ರೆ 15ನೇ ತಾರೀಕು ನಡೀತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ವಾಸವಿ ಅಮ್ಮ ಕನ್ನಿಕಾ ಪರಮೇಶ್ವರಿ ಅನುಗ್ರಹ ಮಾಡಲಿ ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥಿಸೋಣ. ಹರೇ ಶ್ರೀ. ಹಿರೇಜಂತಕಲ್ನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ 4 ಪಾದಯಾತ್ರೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿಯಾಗಿ ಈ ವರ್ಷದ 2025ರ ಪ್ರಥಮ ಪರಮೇಶ್ವರ 20ರಿಂದ 150 ಜನ ಪಾದಯಾತ್ರೆಯ ಮೂಲಕ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದಿವ್ಯ ಪಾದಯಾತ್ರಾರ್ಥಿಗಳ ಸಹಕಾರ ಮತ್ತು ಸಹಯೋಗದಿಂದ ನಡೆದ ಜೋಶಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದರೋಜಿ ನಾಗರಾಜ ಶ್ರೇಷ್ಠಿಯವರ ಪ್ರತಿ ವರ್ಷ ಸಹಿತ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಅದಕ್ಕೆಲ್ಲ ಆ ತಾಯಿಯ ಅನುಗ್ರಹ ಮತ್ತು ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ, ಎಲ್ಲ ಜನರ ಸಹಕಾರ. ಅದೇ ರೀತಿಯಾಗಿ 5ನೇ ತಾರೀಕು ನವವೃಂದಾವನ ಅದಕ್ಕೆ ಸಹಿತ ತಾವೆಲ್ಲರೂ ಈಗೇನು ಯಶಸ್ವಿಗೊಳಿಸಿದ್ರಿ, ಅದೇ ರೀತಿಯಾಗಿ ಆ ಪಾದಯಾತ್ರೆಯಲ್ಲಿ ಸಹಿತ ತಾವೆಲ್ಲರೂ ಪಾಲ್ಗೊಂಡು ಅವನದ 9 ಯತಿಗಳ ಮತ್ತು 15ನೇ ತಾರೀಕು 4ನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ತಾವೆಲ್ಲರೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಗುರುರಾಯರ ಕಲಿಯುಗದ ಕಾಮಧೇನು ಏನಂತಾರೆ, ಆ ಗುರುರಾಯರ ದಿವ್ಯ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ರಿ. ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಕೇವಲ ನಮ್ಮ ಸಮಾಜದ ಒಳಿತಿಗಾಗಿ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿರಲಿ, ದೇಶದಿಂದ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕುಳಿತಾಣಾರ್ಥವಾಗಿ ಈ ಪಾಲ್ಗೊಳ್ಳುತ್ತಿದ್ದು ಬಂದಿದ್ದಾರೆ. ಅದಕ್ಕೆ ಜನರ ಸಹಕಾರ ಇದೆ. ಭಾಗವಹಿಸಿದಂಥ ವ್ಯಕ್ತಿಗಳಿಗೆ ಸಲ್ತನರಾಗಬೇಕೆಂದು ತೋರ್ತಾರೆ. ವಿರೂಪಾಪುರ ಆರ್ಯವೈಶ್ಯ ಸಮಾಜ ಮತ್ತು ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದ ಇವರೆಲ್ಲರ ಸಹಕಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮೊದಲು
ವೆಂಕಟೇಶ್ವರ ಸ್ವಾಮಿಯ ಸನ್ನಿಧ ಪಾದಯಾತ್ರೆಯ ಸಲುವಾಗಿ ವೆಂಕಟೇಶ್ವರ ಸನ್ನಿಧಿಗೆ ಬಂದು ಆಮೇಲೆ ಗುರುಗಳ ನವವೃಂದಾವನದಲ್ಲಿ ಹೋಗಿ ಆಮೇಲೆ ಮಂತ್ರಾಲಯದಲ್ಲಿ ಪಾದಯಾತ್ರೆ ಮಾಡೋದು ಒಂದು ಮೊದಲಿದ್ದ ಒಂದು ನಡೆದುಕೊಂಡು ಬಂದ ದಾರಿ. ಅದೇ ರೀತಿಯಾಗಿ ಇವತ್ತು ಅಮ್ಮನ ಆಶೀರ್ವಾದ ಪಡೆದು ಶ್ರೀನಿವಾಸನ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆದು ಮುಂದಿನ ಒಂದು ಕಾರ್ಯಕ್ರಮ ನವವೃಂದಾವನ ಮತ್ತು ಮಂತ್ರಾಲಯ ಪಾದಯಾತ್ರೆ ಇವೆರಡು ಶ್ರೀನಿವಾಸನ ಆಶೀರ್ವಾದದಿಂದ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀತವೆ ಅಂತೇಳಿ ನನ್ನ ಒಂದು ಆಸೆ. ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಜಂತಕಲ್ಲಿಂದ ಶ್ರೀ ವೆಂಕಟೇಶ್ವರ ಸಾನಿಸಿದಂಥ ಎಲ್ಲ ಈ ಸಂದ್ರೆ ಎಷ್ಟು ಮಾಡ್ತಾರೋ ಅವರಿಗೆ ಆಯುಷ್ಯ ಆರೋಗ್ಯ ವೆಂಕಟೇಶ್ವರ ಅಂತೇಳಿ ಈ ಸಂದರ್ಭದಲ್ಲಿ ಈ ದಿನ 4ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಹಮ್ಮಿಕೊಳ್ಳುವ ಮುಂಚಿತವಾಗಿಯೇ ನವವೃತ್ತಿನ ಮುಂಚಿತವಾಗಿ ಆ ಗೋವಿಂದ ವೆಂಕಟರಮಣನ ದರ್ಶನಕ್ಕಾಗಿ ನಾವು ಕನಿಕಾ ಪರಮೇಶ್ವರ ದೇವಸ್ಥಾನದಿಂದ ಇದ್ದೀವಿ. ನಾವು ಅಂದ್ಕೊಂಡಿದ್ದು ಒಂದು 30-40 ಜನ ಅಂತಂದು, ಆದರೆ ನಮಗೆ ಆ ಭಗವಂತ ಕರುಣಿಸಿರೋದು 100ರ ಮೇಲೆ ನಮಗೆ ಪಾದಯಾತ್ರೆ ಕರುಣಿಸಿದ್ದಾರೆ. ಇಲ್ಲಿ ಬಂದ ಮೇಲೆ ಆ ಜಗದೋದ್ಧಾರನ ದಯದಿಂದ ಒಟ್ಟ ಒಂದು 400 ಜನಕ್ಕೆ ಮಹಾಪ್ರಸಾದ. ಆಮೇಲೆ ನಮ್ಗೆ ಬಸವಪಟ್ಟಣದವರು ನಮ್ಗೆ ಟಿಫನ್ ಸೇವೆ, ತದನಂತರ ಮಂಜು ಅವರು ಫ್ರೂಟ್ ಸೇವೆ, ಹಾಗೂ ದೇವರಾಜ್ ವಕೀಲರು, ಇನ್ನೂ ಎಲ್ಲ ಭಕ್ತಾದಿಗಳಿಂದ ಆ ಭಗವಂತನ ಅನುಗ್ರಹದಿಂದ ಸೇವೆಗಳು ಭಾಳ ತುಂಬ ಅದ್ಭುತವಾಗಿ ಪ್ರಸಾದದ್ದು ಆಗಲಿ, ಇಲ್ಲಿಯ ಭಜನಾ ಕಾರ್ಯಕ್ರಮಗಳಾಗಲಿ ಎಲ್ಲ ಸಾಂಗವಾಗಿ ನಡೆದಿದೆ. ಇನ್ನೂ ಹೆಚ್ಚಿನದಾಗಿ ಮುಂದೆ 5ನೇ ತಾರೀಕಿಗೆ ನವಬೃಂದಾವನ ಪಾದಯಾತ್ರೆಗೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿ ಆ ಭಗವಂತನ ರಾಯರ ಕೃಪೆಯ ಪಾತ್ರ ಆಗಲಿ ಅಂತ ಹೇಳಿ ನಾನು ಹಿರೇಜಂತಕಲ್ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಇಂದು ಬೆಳಗ್ಗೆ 6 ಗಂಟೆಗೆ ಶುಭ ಸಮಯದಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿ ಗಂಗಾವತಿ ನಗರೇಶ್ವರ ದೇವಸ್ಥಾನದಿಂದ ಹೊರಟು ಮುಖಾಂತರ ಪಾದಯಾತ್ರೆ ಇದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು